ನಮಸ್ಕಾರ. ನಾನು ಸಿಗ್ಲಿ ಬಸ್ಸ ಬಳ್ಳಾರಿ ಜೈಲು ವ್ಯಾಲ್ಯೂಯೇಷನ್ ಕೈದಿಗಳನ್ನ ಹಾಕಲಿಕ್ಕೆ ಎಷ್ಟು ಮಂದಿ ಹಿಡಿತೈತಿ ಜೈಲು ಅಂತ ಅನ್ನೋದ್ರ ಬಗ್ಗೆ ನನಗೆ ಕೇಳ್ತಾ ಇದ್ದಾರೆ. ಆದರೆ ಇವತ್ತು ನಾ ಬಳ್ಳಾರಿ ಜೈಲು ಅನುಭವದಲ್ಲಿ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು CBನೂ ಸೀಜ್ ಆಗೈತಿ, ಕ್ವಾರಂಟೈನು ಸೀಜ್ ಆಗೈತಿ, ಮೇನ್ ಜೈಲು ಒಂದು ಉಳಿದೈತಿ. ಅದರಲ್ಲಿ ಕೆಲವೊಂದು ಸೆಲ್ಗಳು ಸೀಜ್ ಆಗಿದ್ದಾವೆ, ಕೆಲವೊಂದು ಸೆಲ್ಗಳು ಓಪನ್ ಅದಾವೆ. ಅದು ಪಬ್ಲಿಕ್ ಎಲ್ಲ ಕೈದಿಗಳು ಬೆರೆತು ಭಾಳಂತ ಜೈಲದು. ಅಲ್ಲಿ ದರ್ಶನ್ ಅವ್ರಿಗೆ ಸೇಫ್ ಇಲ್ಲ. ಅವ್ರಿಗೆ ಹಾಕಿದರೆ 10 ಬ್ಲಾಕ್ ಹಾಕಬೇಕು. ಪ್ರತಿಯೊಬ್ಬರು ದರ್ಶನ್ ಅವ್ರನ್ನ ನೋಡ್ತಾರೆ, ಮಾಡ್ತಾರೆ, ವ್ಯವಹಾರಗಳು ನಡೀತವೆ. ದರ್ಶನ್ ಅವ್ರಿಗೆ ಸೇಫ್ ಆದಂಥ ಜೈಲುಗಳು ಇಲ್ಲವೇ ಇಲ್ಲ. ನಮಸ್ಕಾರ. ನಾನು ಸಿಗ್ಲಿ ಬಸ್ಸ ಬಳ್ಳಾರಿ ಜೈಲು ವ್ಯಾಲ್ಯೂಯೇಷನ್ ಕೈದಿಗಳನ್ನ ಹಾಕಲಿಕ್ಕೆ ಎಷ್ಟು ಮಂದಿ ಹಿಡಿತೈತಿ ಜೈಲು ಅಂತ ಅನ್ನೋದ್ರ ಬಗ್ಗೆ ನನಗೆ ಕೇಳ್ತಾ ಇದ್ದಾರೆ. ಆದರೆ ಇವತ್ತು ನಾ ಬಳ್ಳಾರಿ ಜೈಲು ಅನುಭವದಲ್ಲಿ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು CBನೂ ಸೀಜ್ ಆಗೈತಿ, ಕ್ವಾರಂಟೈನು ಸೀಜ್ ಆಗೈತಿ, ಮೇನ್ ಜೈಲು ಒಂದು ಉಳಿದೈತಿ. ಅದರಲ್ಲಿ ಕೆಲವೊಂದು ಸೆಲ್ಗಳು ಸೀಜ್ ಆಗಿದ್ದಾವೆ, ಕೆಲವೊಂದು ಸೆಲ್ಗಳು ಓಪನ್ ಅದಾವೆ. ಅದು ಪಬ್ಲಿಕ್ ಎಲ್ಲ ಕೈದಿಗಳು ಬೆರೆತು ಭಾಳಂತ ಜೈಲದು. ಅಲ್ಲಿ ದರ್ಶನ್ ಅವ್ರಿಗೆ ಸೇಫ್ ಇಲ್ಲ. ಅವ್ರಿಗೆ ಹಾಕಿದರೆ 10 ಬ್ಲಾಕ್ ಹಾಕಬೇಕು. ಪ್ರತಿಯೊಬ್ಬರು ದರ್ಶನ್ ಅವ್ರನ್ನ ನೋಡ್ತಾರೆ, ಮಾಡ್ತಾರೆ, ವ್ಯವಹಾರಗಳು ನಡೀತವೆ. ದರ್ಶನ್ ಅವ್ರಿಗೆ ಸೇಫ್ ಆದಂಥ ಜೈಲುಗಳು ಇಲ್ಲವೇ ಇಲ್ಲ. ನಮಸ್ಕಾರ. ನಾನು ಸಿಗ್ಲಿ ಬಸ್ಸ ಬಳ್ಳಾರಿ ಜೈಲು ವ್ಯಾಲ್ಯೂಯೇಷನ್ ಕೈದಿಗಳನ್ನ ಹಾಕಲಿಕ್ಕೆ ಎಷ್ಟು ಮಂದಿ ಹಿಡಿತೈತಿ ಜೈಲು ಅಂತ ಅನ್ನೋದ್ರ ಬಗ್ಗೆ ನನಗೆ ಕೇಳ್ತಾ ಇದ್ದಾರೆ. ಆದರೆ ಇವತ್ತು ನಾ ಬಳ್ಳಾರಿ ಜೈಲು ಅನುಭವದಲ್ಲಿ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು CBನೂ ಸೀಜ್ ಆಗೈತಿ, ಕ್ವಾರಂಟೈನು ಸೀಜ್ ಆಗೈತಿ, ಮೇನ್ ಜೈಲು ಒಂದು ಉಳಿದೈತಿ. ಅದರಲ್ಲಿ ಕೆಲವೊಂದು ಸೆಲ್ಗಳು ಸೀಜ್ ಆಗಿದ್ದಾವೆ, ಕೆಲವೊಂದು ಸೆಲ್ಗಳು ಓಪನ್ ಅದಾವೆ. ಅದು ಪಬ್ಲಿಕ್ ಎಲ್ಲ ಕೈದಿಗಳು ಬೆರೆತು ಭಾಳಂತ ಜೈಲದು. ಅಲ್ಲಿ ದರ್ಶನ್ ಅವ್ರಿಗೆ ಸೇಫ್ ಇಲ್ಲ. ಅವ್ರಿಗೆ ಹಾಕಿದರೆ 10 ಬ್ಲಾಕ್ ಹಾಕಬೇಕು. ಪ್ರತಿಯೊಬ್ಬರು ದರ್ಶನ್ ಅವ್ರನ್ನ ನೋಡ್ತಾರೆ, ಮಾಡ್ತಾರೆ, ವ್ಯವಹಾರಗಳು ನಡೀತವೆ. ದರ್ಶನ್ ಅವ್ರಿಗೆ ಸೇಫ್ ಆದಂಥ ಜೈಲುಗಳು ಇಲ್ಲವೇ ಇಲ್ಲ.